ಎಲ್ಲ ನನ್ನ ವೀಕ್ಷಕರಿಗೆ ಸ್ವಾಗತ. ಗೃಹಲಕ್ಷ್ಮಿ ಮತ್ತೊಮ್ಮೆ ಅರ್ಜಿಯನ್ನು ಹಾಕಬೇಕಾಗ್ತದೆ. ಎಸ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಶ್ ಅಪ್ಡೇಟ್ಸ್ ಕನ್ನಡ. ಸ್ನೇಹಿತರೆ, ಒಂದು ಸೀರಿಯಸ್ ಆಗಿರುವಂಥ ಮಾಹಿತಿ ಇದು. ಇಲ್ಲಿ ಎಲ್ಲರೂ ಕೂಡ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಮೇಯ್ನ್ ಎಲ್ರಿಗೂ ಹೇಳುವಂಥದ್ದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದು ಈ ಒಂದು ವಿಚಾರವನ್ನು, ಗೃಹಲಕ್ಷ್ಮಿ ಹಣ ಪಡ್ಕೊಳ್ಬೇಕಂತಂದರೆ ಮತ್ತೊಮ್ಮೆ ಅರ್ಜಿ ಹಾಕಬೇಕಾಗ್ತದೆ. ಹೌದು, ಕರೆಕ್ಟ್. ತುಂಬ ಜನ ಕೇಳಿಸ್ಕೊಂಡಿದ್ದು 100% ನಿಜ. ತುಂಬ ಜನ ಕೇಳಿದ್ರಿ, ಏನು 100% ಇದು ನಿಜ ಹೌದಾ ಅಂತ. ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ, ಸೀರಿಯಸ್ಲಿ ಕೇಳಿಸ್ಕೊಳ್ಳಿ. ಯಾಕಂತಂದರೆ ತುಂಬ ಜನ ಕೇಳಿದ್ರಿ. ಮೇಯ್ನಾಗಿ ತುಂಬ ಜನ 100% ಜನರಿಗೆ ನಾನು ಎಲ್ರಿಗೂ ಹೇಳಿದ್ದೆ, ನಿಮಗೆ ಮತ್ತೊಮ್ಮೆ ಅರ್ಜಿಯನ್ನು ಹಾಕಬೇಕಾಗ್ತದೆ. ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ಒಂದು ವಿಚಾರವನ್ನು ಹೇಳ್ತೀನಿ. ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ಬೇಕು. ನೀವೇನಾದರೂ ಗೃಹಲಕ್ಷ್ಮಿ ಹಣವನ್ನು ಈ ಒಂದು ಯೋಜನೆ ಅಂತಲ್ಲ, ಪ್ರತಿಯೊಂದು ಯೋಜನೆಗೂ. ಆದರೆ ಈ ಒಂದು ಯೋಜನೆಗೆ ಡಿ ಕೆ ಶಿವಕುಮಾರ್ ಅವರು ಹೊಸ ಸಿ ಎಮ್ ಆದಮೇಲೆ ಮತ್ತೊಮ್ಮೆ ಪರಿಷ್ಕರಣೆಗೆ ಹಾಕಿರುವಂಥದ್ದು. ಅಂದರೆ ರೀಚೆಕ್ಕಿಂಗನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಯೋಜನೆಯಲ್ಲಿ ರೀಚೆಕ್ಕಿಂಗ್ ಮಾಡಿದಾಗ ಮತ್ತೊಮ್ಮೆ ನೀವು ಅದನ್ನು ತಿದ್ದುಪಡಿ ಮಾಡಬೇಕಾಗ್ತದೆ. ತಿದ್ದುಪಡಿ ಅಂತಂದರೆ ಅದನ್ನು ಮತ್ತೊಮ್ಮೆ ಚೆಕ್ ಮಾಡ್ತಾರಂತಂದರೆ ಎಲ್ಲದನ್ನೂ ಕೂಡ ಕರೆಕ್ಟಾಗಿ ಹೇಳ್ತೀನಿ ನಾನು. ಅದಕ್ಕೆ ಈ ರೀತಿ ಹೇಳ್ತಾ ಇರುವಂಥದ್ದು. ಚೆಕ್ ಮಾಡ್ತಾರಂತಂದರೆ ನಿಮಗೆ ಮತ್ತು ಪುನಃ ಆ ಒಂದು ಯೋಜನೆಗೆ ಅರ್ಜಿ ಹಾಕಬೇಕಾಗ್ತದೆ. ಇದು ಮ್ಯಾಟ್ರ್. ನಾನು ಅದಕ್ಕೆ ಹೇಳುವಂಥದ್ದು, ಫಸ್ಟಿಗೆ ಸ್ವಲ್ಪ ಹಗೂರ ಹೇಳಿದೆ ನಾನು, ಗಡಿಬಿಡಿ ಮಾಡಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಯಾರು ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇಲ್ಲಿಗೆ ಶಾಕ್ ಆಗಿಬಿಡ್ತಾರೆ ಎಲ್ಲರೂ ಕೂಡ. ಇದು ಎಂಥ ಗುರು, ಇದು ನಮ್ಗೆ ಅರ್ಥನೇ ಆಗ್ತಾ ಇಲ್ವಲ್ಲ, ಮತ್ತೊಮ್ಮೆ ಎಂತಕ್ಕಂತೆ ಅಂತ ನೀವು ಕೇಳ್ತೀರಾ. ಹೇಳ್ತೀನಿ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನು ಹೇಳಿದ್ರು, ಸ್ವಲ್ಪ ಟೆಕ್ನಿಕಲ್ ಎರರ್ ಇದೆ, ಹಿಂಗೆ ಹಣ ಬರುತ್ತಂತ. ಆದರೆ ಈಗ ಹೊಸ ಒಂದು ರೂಲ್ಸ್ ಬರ್ತಾಯಿದೆ, ಹೊಸ ಒಂದು ಅಪ್ಡೇಟ್ ಬರ್ತಾಯಿದೆ. ಬ್ರೇಕಿಂಗ್ ನ್ಯೂಸ್ ಎಲ್ರಿಗೂ ಹೇಳ್ತಾ ಇದ್ದೀನಿ. ಗೃಹಲಕ್ಷ್ಮಿ ಮತ್ತೊಮ್ಮೆ ಅರ್ಜಿ ಹಾಕಬೇಕು, ಇಲ್ಲ ಅಂತಂದರೆ ಹಣ ಬರಲ್ಲ. ಯಾಕೆ ಅರ್ಜಿ ಆಹ್ವಾನವನ್ನು ಸರ್ಕಾರ ಮಾಡ್ತು, ಯಾಕೆ ಮತ್ತೊಮ್ಮೆ ಅರ್ಜಿಯನ್ನು ಅಪ್ಲೈ ಹಾಕಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ಪಿನ್ ಟು ಪಿನ್ ಆಗಿ ತಿಳಿಸ್ಕೊಡ್ತೀನಿ. ಸರ್ಕಾರ ನಿಮ್ಮೆಲ್ರಿಗೂ ಗೊತ್ತಿದೆ ಈಗ ಸರ್ಕಾರ ಏನು ಮಾಡ್ತಾ ಇದೆ, ಅಥವಾ ಮತ್ತೊಮ್ಮೆ ಪರಿಷ್ಕರಣೆ ಮಾಡ್ತಾ ಇರುವಂಥದ್ದು ಯಾವ ಕಾರಣಕ್ಕೆ ಅಲ್ವಾ. ಇದೊಂದು ದೊಡ್ಡ ವಿಚಾರ. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸರ್ಕಾರ ಎಲ್ರಿಗೂ ಹಣ ಹಾಕ್ತಾಯಿದೆ. ಈಗಿನ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರಿಗೂ ಹಣ ಹಾಕ್ತಾಯಿದೆ. ಆದರೆ ಹಣ ಹಾಕ್ತಾಯಿದೆ, ಓಕೆ, ಮತ್ತೊಮ್ಮೆ ಯಾಕೆ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮ ಕ್ವಶನ್. 100% ನನಗೆ ಗೊತ್ತಿದೆ. ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾಕಪ್ಪ ಅಂತಂದರೆ, ಸರ್ಕಾರ ಈಗ ಪರಿಷ್ಕರಣೆಗೆ ತರ್ತಿರೋದ್ರಿಂದ ನೀವು ರೀಚೆಕ್ಕಿಂಗನ್ನು ಮಾಡ್ತಾರೆ. ರೀಚೆಕ್ಕಿಂಗ್ ಮಾಡಿದಾಗ ಅದರಲ್ಲಿ ಏನೊಂದು ತಪ್ಪಿರುತ್ತೆ. ಹಾಗಾಗಿ ಮತ್ತೊಮ್ಮೆ ನೀವು ಅರ್ಜಿ ಹಾಕಿದಾಗ ಅದು ಗೊತ್ತಾಗುತ್ತೆ. ನೀವು ಅರ್ಜಿ ಹಾಕಿಬಿಟ್ರೆ ನಿಮಗೆ ಸರ್ಕಾರ ಹಣ ಹಾಕುತ್ತೆ. ಇದು ಸರ್ಕಾರದ ಒಂದು ಪ್ಲ್ಯಾನ್. ಹಾಗಾಗಿ ನೀವು ಅದಕ್ಕೆ ಅರ್ಜಿ ಮತ್ತೊಮ್ಮೆ ಕೊಟ್ಟರೆ ಸರ್ಕಾರ ಹಣ ಹಾಕ್ತಾರೆ. ಯಾವುದು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ಅದೇ ಹೇಳುವಂಥದ್ದು. ಸರ್ಕಾರಕ್ಕೆ ಇಲ್ಲಿ ಅರ್ಥ ಆಗಿದೆ ಏನಂತಂದರೆ, ನಾವು ಮತ್ತೊಮ್ಮೆ ಅರ್ಜಿ ಹಾಕಿದ್ರೆ ಜನ ಖಂಡಿತವಾಗ್ಲೂ ಬಂದು ಅರ್ಜಿ ಹಾಕ್ತಾರೆ, ಆವಾಗ ನಾವು ಕರೆಕ್ಟಾಗಿ ಹಣವನ್ನು ಕೊಡ್ಬೋದು ಅನ್ನುವಂಥದ್ದು ಅವರ ಒಂದು ಯೋಚನೆ. ಅದು ನನಗೆ ಖುಷಿ ಆಯಿತು, ತಪ್ಪಲ್ಲ. ಆದರೆ ನಾನು ಹೇಳುವಂಥದ್ದು, ನೀವು ಹೆಂಗೆ ಅರ್ಜಿ ಹಾಕಬೇಕು, ಮತ್ತೊಬ್ಬನ ಅರ್ಜಿ ಹಾಕೋದಂತಂದರೆ ಏನೋ ಒಂದು ದೊಡ್ಡ ತಲೆನೋವು ವಿಚಾರ ಅಲ್ವ ಅಂತ ನೀವು ತುಂಬ ಜನ ಹೇಳ್ತೀರಾ. ಅದು ನಿಮ್ಮ ಬೇಸಿಕ್ ಕ್ವೆಶ್ಚನ್. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೌದು, ತಪ್ಪಲ್ಲ, ನೀವು ಹೇಳ್ತಾರಂತ 100% ತಪ್ಪಲ್ಲ. ಏನು ಮಾಡಬೇಕು ಹಂಗಾದರೆ, ಮತ್ತೊಮ್ಮೆ ಅರ್ಜಿ ಹಾಕಬೇಕಂತಂದ್ರೆ ಏನು ಮಾಡಬೇಕು ಅನ್ನುವಂಥದ್ದು. ಸ್ನೇಹಿತರೆ, ಒಂದು ವಿಚಾರವನ್ನು ಕೇಳಿಸ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ಸರ್ಕಾರ ಮೊದಲೇ ಹೇಳಿತ್ತು, ಒಂದಿಷ್ಟು ಥಿಂಗ್ಸನ್ನು ನಾವು ಸರಿ ಮಾಡ್ಕೊಳ್ಬೇಕು. ಅದನ್ನು ಸರಿ ಮಾಡ್ಕೊಂಡು ಆದಮೇಲೆ ನೀವು ಎಲ್ಲ ರೀತಿಯ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ. ಹಾಗಾಗಿ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಎಲ್ರಿಗೂ ನಾನು ಹೇಳ್ತಾ ಇರುವಂಥ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ರಿಗೂ ಹೇಳುವಂಥದ್ದು, ನಾನು ಎಲ್ರಿಗೂ ಹೇಳುವಂಥದ್ದು, ಇವ್ರಿಗಂತಲ್ಲ, ಪ್ರತಿಯೊಬ್ಬರಿಗೆ ಹೇಳುವಂಥ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಗೃಹಲಕ್ಷ್ಮಿ 2,000 ರೂಪಾಯಿ ಹಣವನ್ನು ಪಡೆದುಕೊಳ್ಬೇಕಂತಂದರೆ ಏನು ದೊಡ್ಡ ವಿಚಾರ ಅಲ್ಲ. ಅರ್ಥ ಆಯ್ತಾ? ಯಾವುದು ದೊಡ್ಡ ವಿಚಾರ ಅಲ್ಲ. ಹಾಗಾಗಿ ನೀವು ಅಪ್ಡೇಟ್ಗಳನ್ನು ಕರೆಕ್ಟಾಗಿ ಮಾಡಿ ಮತ್ತೊಮ್ಮೆ ಅರ್ಜಿ ಹಾಕಿ, ಹಣ ಜಮೆ ಆಗುತ್ತೆ. ಕರೆಕ್ಟ್. ಏನು ಕೂಡ ಅಯ್ಯೋ ನಮಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು ಬೇಡ. ಜಸ್ಟ್ ಕೆಲಸ ಮಾಡಿ ಅಷ್ಟೇ.
ಜಸ್ಟ್ ಕೆಲಸ ಮಾಡಿ, ಯೋಚನೆ ಮಾಡಿ, ಕೆಲಸ ಮಾಡಿ, ಯೋಚನೆ ಮಾಡಿ, ಕೆಲಸ ಮಾಡಿ, ಯೋಚನೆ ಮಾಡಿ, ಕೆಲಸ ಮಾಡಿ. ದಟ್ಸ್ ಇಟ್. ನಮ್ಗಾಗಲ್ಲ ಅನ್ನುವಂಥದ್ದು ಅಲ್ಲ. ನನ್ನ ಒಂದು ಒಪಿನಿಯನ್ನ ಹೇಳ್ತಾ ಇರುವಂಥದ್ದು. ಎಲ್ಲ ಆಗುತ್ತೆ. ಕೆಲಸ ಮಾಡಿ, ಇದು ಮಾಡಿ, ಅಂದರೆ ನೀವು ವರ್ಕ್ ಮಾಡಿ, ಕೆಲಸ ಮಾಡಿ, ಎಲ್ಲದೂ ಆಗೇ ಆಗುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ರಿಗೂ ಹೇಳುವಂಥದ್ದು, ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೇಳಿದ್ದೀನಿ, ಮೇಯ್ನಾಗಿ ಈಗಲೂ ಕೂಡ ಹೇಳ್ತಾ ಇದ್ದೀನಿ, ನೀವು ಫಸ್ಟ್ ಆಫ್ ಆಲ್ ಒಂದು ವಿಚಾರ ಏನು ತೊಗೊಂಡಿದ್ದೀರ ಅಂತಂದರೆ ಫೋಕಸ್ ಮಾಡಿ, ಅದರ ಮೇಲೆ ಕೆಲಸ ಮಾಡಿ ಅಷ್ಟೇ. ಒಂದೇ ರೂಲ್ಸ್ ಇರುವಂಥದ್ದು, ಏನು ದೊಡ್ಡ ವಿಚಾರ ಅಲ್ಲ. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ಮತ್ತೊಮ್ಮೆ ಅರ್ಜಿ ಹಾಕಬೇಕು, ಅಯ್ಯೋ ದೊಡ್ಡ ತಲೆನೋವು ಗುರು, ಏನು ಗುರು ಇದು ಅಂತ ನೀವು ಏನೋ ಅಯ್ಯೋ ಅಂತ ಹೇಳಬೇಡಿ. ಡೆಫಿನೆಟ್ಲಿ ಅರ್ಜಿ ಹಾಕಿ. ಆ್ಯಂಡ್ ಖಂಡಿತವಾಗ್ಲೂ ಸರ್ಕಾರ ಪೇ ಮಾಡುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಜಾಸ್ತಿ. ಆ್ಯಂಡ್ ಎಲ್ಲರ ಕೊಂಡು ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಒಂದು ವಿಚಾರ ಅಷ್ಟೇ, ನಾನು ಎಲ್ರಿಗೂ ಹೇಳುವಂಥದ್ದಷ್ಟೇ. ಯಾರೂ ಕೂಡ ನಮಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು ಏನು ಬೇಡ. ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ, ನಾನು ಆಲ್ರೆಡಿ ಹೇಳೋದ್ನಲ್ಲ, ಎಲ್ರಿಗೂ ಹೇಳುವಂಥದ್ದಿಷ್ಟೇ. ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ. ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ತುಂಬ ಜನ ಕೇಳಿದ್ರಿ ಇದೇ ರೀತಿ ಅಪ್ಡೇಟ್ಗಳಿಗೋಸ್ಕರ ದಯವಿಟ್ಟು ನಮ್ಮ ಒಂದು ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.